ಸಂದರ್ಭದಲ್ಲಿ ಹೃತ್ಪೂರ್ವಕವಾದಂತಹ ಸ್ವಾಗತನ ನಾನು ಕೋರ್ತಾ ಇದ್ದೀನಿ. ಬಂಧುಗಳೇ, ಈಗಾಗಲೇ ಬೆಳಗ್ಗೆಯಿಂದ ನಾವು ಸುಮಾರು ಸೊಂದೇನಹಳ್ಳಿಯಿಂದ ಪ್ರಾರಂಭ ಮಾಡಿ ಸೊಂದೇನಹಳ್ಳಿಯಲ್ಲಾಗಿರ್ಬೋದು, ದೊಡ್ಡೂಲೂರು ಆಗಿರ್ಬೋದು, ಚಿಕ್ಕಲೂರು ಆಗಿರ್ಬೋದು, ಪಿಳಗುಂಪೆ ಆಗಿರ್ಬೋದು, ದೊಡ್ಡನಲ್ಲೂರಹಳ್ಳಿ ಆಗಿರ್ಬೋದು, ಮುಂದಕ್ಕೆ ಚಿಕ್ಕನಲ್ಲೂರಹಳ್ಳಿ, ಮಲಮಾಕನಪುರ, ಚೊಕ್ಕಹಳ್ಳಿ, ಮತ್ತೆ ಚುಳುಪ್ನಹಳ್ಳಿ, ಮತ್ತೆ ನಮ್ಮ ದಾಸರಳ್ಳಿ, ಈ ಎಲ್ಲ ಗ್ರಾಮಗಳಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ಮತ್ತೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಮತ್ತೆ ಇಲ್ಲಿರ್ತಕ್ಕಂಥ SCP TSP ಅನುದಾನಗಳಲ್ಲಿ ಒಟ್ಟಾರೆ ಸುಮಾರು 4 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾಮಗಾರಿನ ನಾವಿವತ್ತು ಈ ಒಂದು ಕಸ್ಬಾ ಹೋಬಳಿಯಲ್ಲಿರ್ತಕ್ಕಂಥ 2 ಪಂಚಾಯಿತಿ ದೊಡ್ಡಲೂರು ಮತ್ತು ಚೊಕ್ಕಹಳ್ಳಿ ಪಂಚಾಯಿತಿಗಳಲ್ಲಿ ಸುಮಾರು 4 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾಮಗಾರಿಗಳಿಗೆ ಇವತ್ತು ನಾವು ಚಾಲನೆ ಕೊಡ್ತಾ ಇದ್ದೀವಿ. ಈಗಾಗಲೇ ದೇವರಾಜ್ ಸರ್ ಅವರು ಹೇಳಿದಂಗೆ ಈ ಒಂದು ವಿಶೇಷವಾಗಿ ದೊಡ್ಡನಲ್ಲೂರಹಳ್ಳಿ ಗ್ರಾಮದಲ್ಲಿ ಎಲ್ಲ ಸಮುದಾಯಗಳಿಗೂ ಕೂಡ ನಾವು ಸಮಾನವಾದಂಥ ಅವಕಾಶಗಳು ಕೊಡಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ದಾರಿಯಲ್ಲಿ ಬರುವಾಗ ಪ್ರಪ್ರಥಮವಾಗಿ ನಾವು ವೀಕ್ಷಣೆ ಮಾಡ್ಕೊಂಡು ಬಂದು ಯೋಗಿನಾರಾಯಣ ನಮ್ಮ ಕೈವಾರ ತಾತಯ್ಯನವರ ಒಂದು ಗುಡಿ ಏನಿದೆ, ಗುಡಿಯಲ್ಲಿ ಅಲ್ಲಿ ಜನಕ್ಕೆ ಬಂದು ಪೂಜೆ ಮಾಡೋಕ್ಕೆ, ಆರಾಧನೆ ಮಾಡೋಕ್ಕೆ, ಕಾರ್ಯಕ್ರಮಗಳು ಮಾಡೋಕ್ಕೆ ಮೂಲವಾಗಿ ಅಲ್ಲಿ ಒಂದು ಮಠ ಇದರಿಂದ ಅಲ್ಲಿ ಸುಮಾರು ಒಂದು 40 ಲಕ್ಷ ರೂಗಳ ವೆಚ್ಚದಲ್ಲಿ ಅಲ್ಲೊಂದು ಸಣ್ಣದಾದಂಥ ಸಮುದಾಯ ಭವನನ ಇವತ್ತು ನಾವು ಕೆಲಸನ ಪ್ರಾರಂಭ ಮಾಡಿದ್ವಿ. ಚುನಾವಣೆ ಸಂದರ್ಭದಲ್ಲಿ ನಾವು ಆಶ್ವಾಸನೆ ಕೊಟ್ಟಿದ್ವಿ, ಅಲ್ಲೊಂದು ಭವನನ ನಾವು ಕಟ್ಕೊಡ್ತೀವಿ ಅಂತೇಳಿ. ಆ ರೀತಿಯಲ್ಲಿ ಕೈವಾರ ತಾತಯ್ಯನವರ ದೇವಸ್ಥಾನದಲ್ಲಿ ಇವತ್ತು ನಾವೊಂದು ಭವನ ಕೂಡ ಮಾಡಿಕೊಟ್ಟು ಇನ್ನೊಂದು 15-20 ದಿನದೊಳಗಡೆ ಅದರ ಲೋಕಾರ್ಪಣೆ ಕಾರ್ಯಕ್ರಮ ಕೂಡ ಮಾಡ್ತೀವಿ. ಅದೇ ರೀತಿಯಲ್ಲಿ ನಾವಿಲ್ಲಿ ಒಂದು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಕಸಬಾ ಭಾಗದಲ್ಲಾಗಿರ್ಬೋದು, ನಮ್ಮ ಈ ನಂದಗುಡಿ ಭಾಗದಲ್ಲಾಗಿರ್ಬೋದು, ಒಂದು ದೊಡ್ಡ ಸಂಖ್ಯೆಯಲ್ಲಿ ವಾಲ್ಮೀಕಿ ಸೂಲ್ಬೆಲೆ ಟೌನ್ ನ ಬಿಟ್ರೆ ನಾವು ಸೂಲ್ಬೆಲೆ ಟೌನ್ ಬಿಟ್ರೆ ಅತ್ಯಂತ ದೊಡ್ಡ ಜನಸಂಖ್ಯೆ ಇರ್ತಕ್ಕಂಥ ಒಂದು ಗ್ರಾಮ ಈ ಒಂದು ಅತ್ಯಂತ ದೊಡ್ಡ ಸಮುದಾಯ ಇರ್ತಕ್ಕಂಥದ್ದು ನಮ್ಮ ದೊಡ್ಡನಲ್ಲೂರಹಳ್ಳಿ ಗ್ರಾಮ. ಅದರಿಂದ ಈ ಗ್ರಾಮದಲ್ಲಿ ಕೂಡ ನಾವೊಂದು ಮಹರ್ಷಿ ವಾಲ್ಮೀಕಿ ಅವರ ಭವನ ಮಾಡಿಕೊಟ್ರೆ ಇಲ್ಲಿರ್ತಕ್ಕಂಥ ಜನರಿಗೆ ಅವರ ಕಾರ್ಯಗಳನ್ನ ಮಾಡ್ಕೊಳ್ಳೋಕೆಲ್ಲಕ್ಕೂ ಅನುಕೂಲ ಆಗ್ತದಂತ ಒಂದು ನಿಟ್ಟಿನಲ್ಲಿ ನಾವಿವತ್ತಿಲ್ಲಿ ಗುದ್ಲಿ ಪೂಜೆ ಮಾಡ್ತಾ ಇದ್ದೀವಿ. ಆ ಒಂದು ನಿಟ್ಟಿನಲ್ಲಿ ಸರ್ಕಾರದ ಜೊತೆಗೆ ಖಾಸಗಿ ಸಂಸ್ಥೆಗಳು ಕೈ ಜೋಡಿಸಿ ಇವತ್ತು ನಮ್ಮ VR ಬಿಲ್ಡರ್ಸ್ ಆಗಿರ್ಬೋದು, ಪಾವನಿ ಬಿಲ್ಡರ್ಸ್ ಆಗಿರ್ಬೋದು, ಇಬ್ಬರೂ ಕೂಡ ಕೈ ಜೋಡಿಸಿ ಇಲ್ಲಿರ್ತಕ್ಕಂಥ ಮಹರ್ಷಿ ವಾಲ್ಮೀಕಿ ಭವನಕ್ಕೆ ನಾವು ಕೈ ಜೋಡಿಸಿ ನಾವು ಕೆಲಸ ಮಾಡ್ಕೊಡ್ತೀವಿ ಅಂತೇಳಿ ಮುಂದೆ ಬಂದಿದ್ದಾರೆ. ಅವರಿಬ್ಬರಿಗೂ ಕೂಡ ಈ ಸಂದರ್ಭದಲ್ಲಿ ಮನಸ್ಪೂರ್ವಕವಾದಂಥ ಧನ್ಯವಾದಗಳನ್ನು ನೋಡ್ತಾ ಇದ್ದೀವಿ. ಅತ್ಯಂತ ಶೀಘ್ರವಾಗಿ ಸುಮಾರು 12 ಗುಂಟೆ ಜಮೀನಲ್ಲಿ ಈ ಒಂದು ಭವನನ ಕಟ್ಟಿಸ್ತಾ ಇರ್ತಕ್ಕಂಥದ್ದು. ತಮ್ಮೆಲ್ಲರಿಗೂ ತಿಳಿದಂಗೆ ಈ ಭಾಗದಲ್ಲಿ ಗುಂಟೆಗಳೇ ಲಕ್ಷಾಂತರ ರೂಪಾಯಿ ಬೆಳೆ ಬಾಳಂಥದ್ದು. ಆ ರೀತಿಯಾದಂಥ ಆಸ್ತಿನ ಇವತ್ತು ನಾವು ಸಮಾಜಕ್ಕೆ ಸರ್ಕಾರದ ಕಡೆಯಿಂದ ಕೊಡ್ತಾ ಇರ್ತಕ್ಕಂಥದ್ದು. ಅದ್ರ ಜೊತೆಗೆ ಖಾಸಗಿಯವರು ಅದಕ್ಕೆ ಬೇಕಾದಂಥ ಒಂದು ವ್ಯವಸ್ಥೆನ ನಾವು ಕಟ್ಕೊಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ನಮಗೆ ಶ್ಲಾಘನೀಯವಾದಂಥದ್ದು. ಈ ಭಾಗದಲ್ಲಿ ಸಮುದಾಯಕ್ಕೆ ನಾವು ಆದ್ಯತೆಯನ್ನು ಕೊಡಬೇಕು, ಅವಕಾಶಗಳನ್ನ ಕೊಡಬೇಕು ಅಂತೇಳಿ ಹೊಸಕೋಟೆ ತಾಲೂಕಲ್ಲೇ ಅತ್ಯಂತ ಖ್ಯಾತಿಯಾಗಿರ್ತಕ್ಕಂಥ ಹೆಸರುಳ್ಳಂಥ ಸಂಸ್ಥೆ ನಮ್ಮ ಕಸ್ಬಾ ಮತ್ತು ನಗರದಲ್ಲಿರ್ತಕ್ಕಂಥ SFCS ಸಂಸ್ಥೆ. ಆ ಒಂದು SFCS ಸಂಸ್ಥೆಯಲ್ಲಿ ಕೂಡ ನಮ್ಮ ವಾಲ್ಮೀಕಿ ಸಮುದಾಯದವ್ರನ್ನ ಗುರುತಿಸಿ ಉಪಾಧ್ಯಕ್ಷರು ಮಾಡೋಂಥ ಕೆಲಸಕ್ಕೆ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಮುಖಂಡರ ಒತ್ತಡದ ಮೇಲೆ, ಆಸೆ ಮೇಲೆ ಆ ಸಮುದಾಯಕ್ಕೆ ನಾವಿವತ್ತು ಗೌರವಿಸಿ ಗುರುತಿಸಿ ಅವ್ರಿಗಿವತ್ತು ನಾಯಕತ್ವದಲ್ಲಿ ಅವಕಾಶ ಕೂಡ ಮಾಡಿಕೊಟ್ಟು ವಾಲ್ಮೀಕಿ ಸಮುದಾಯಕ್ಕೆ ಎಲ್ಲ ಸಂದರ್ಭಗಳಲ್ಲಿ ಕೂಡ ಕಳೆದ ವರ್ಷ ಅಂದರೆ 2025ನೇ ವರ್ಷದಲ್ಲಿ ನಾವು ಹೊಸಕೋಟೆ ನಗರದಲ್ಲಿರ್ತಕ್ಕಂಥ ವಾಲ್ಮೀಕಿ ಭವನನ ಉದ್ಘಾಟನೆ ಮಾಡಿ ಲೋಕಾರ್ಪಣೆ ಮಾಡಿದ್ವಿ. 2024ನೇ ಇಸ್ವಿಯಲ್ಲಿ ಸೂಲ್ಬೆಲೆಯಲ್ಲಿದ್ದಂಥ ಮಹರ್ಷಿ ವಾಲ್ಮೀಕಿ ಭವನನ ನಾವು ಉದ್ಘಾಟನೆ ಮಾಡಿ ಲೋಕಾರ್ಪಣೆ ಮಾಡಿದ್ದೀವಿ. ಇವತ್ತು ಈಗ ನಾವು ಈ ಗ್ರಾಮದಲ್ಲಿ ದೊಡ್ಡ ಸಮುದಾಯ ಇರತಕ್ಕಂಥದ್ದನ್ನು ಇವತ್ತು ಭೂಮಿ ಪೂಜೆ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಜೊತೆಗಿರ್ತೀವಿ, ತಾಲೂಕಿನ ಸಮಗ್ರವಾದಂಥ ಅಭಿವೃದ್ಧಿನ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿರ್ತಕ್ಕಂಥ ಸ್ಮಶಾನಗಳಿಗೆ 4-5 ಸಮುದಾಯಗಳ ಸ್ಮಶಾನಕ್ಕೆ ದಾರಿ ಮಾಡಿಕೊಡ್ಬೇಕಾಗಿರಂತೆ ಗ್ರಾಮಸ್ಥರು ನೀವು ನಿಂತು ಅಳತೆ ಮಾಡಿಸ್ಕೊಂಡ್ರೆ ಕೆಲಸ ಮಾಡಿಸ್ಕೊಳ್ಳೋಂಥದ್ದು ನಮ್ಮ ಜವಾಬ್ದಾರಿ ಅಂತ ಈ ಒಂದು ಸಂದರ್ಭದಲ್ಲಿ ನಿಮಗೆ ಆಶ್ವಾಸನೆ ಕೂಡ ಕೊಟ್ಟು ಏನು ಸ್ಮಶಾನನ ಮಾಡ್ಕೊಡ್ಬೇಕೋ ಆ ಸ್ಮಶಾನ ಕೆಲಸನ ಕೂಡ ಮಾಡಿಕೊಡ್ತೀನಿ ಅಂತ ಈ ಒಂದು ಸಂದರ್ಭದಲ್ಲಿ ಆಶ್ವಾಸನೆಯನ್ನು ಕೊಡ್ತಾ, ವಿಶೇಷವಾಗಿ ಸಮುದಾಯದ ಬಗ್ಗೆ ಕಾಳಜಿ ತಗೊಂಡು ದೇವರಾಜ್ ಸರ್ ಅವರಾಗಿರ್ಬೋದು, ಹನುಮರಾಜ್ ಅವರಾಗಿರ್ಬೋದು, ಆನಂದ್ ಅವರಾಗಿರ್ಬೋದು, ಈ ರೀತಿಯಲ್ಲಿ ಒಂದು ಸಮುದಾಯದ ಭವನನ ನಾವು ಪೂಜೆ ಮಾಡ್ತೀವಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಬರೀ ವೈಯಕ್ತಿಕವಾದಂಥ ಅನುದಾನಗಳಲ್ಲ, ಸರ್ಕಾರದ ಕಡೆಯಿಂದ ಅನುದಾನಗಳನ್ನ ತರೋದಕ್ಕೂ ಕೂಡ ನೀವು ನಮಗೊಂದು ಪತ್ರ ಕೊಡ್ರಿ, ಸಮುದಾಯದ ಪರವಾಗಿ ನಾವು ಹೋರಾಟ ಮಾಡಿಕೊಂಡು ಅನುದಾನಗಳನ್ನ ಬಿಡುಗಡೆ ಮಾಡ್ಕೊಂಡು ತಂದು ಇಲ್ಲಿಗೆ ಬೇಕಾದಂಥ ಪೀಠೋಪಕರಣಗಳು, ಚೇರ್ಗಳು, ಟೇಬಲ್ಗಳು, ಡೆಸ್ಕ್ಗಳು, ಫ್ಯಾನ್ಗಳಾಗಿರ್ಬೋದು, ಇನ್ನೂ ಒಂದು ಸಣ್ಣ ಒಂದು ಕೊಠಡಿ ಮಾಡೋದಕ್ಕೆ ಒಂದು ರೂಮ್ಗಳನ್ನೆಲ್ಲ ಮಾಡೋದಕ್ಕೋಸ್ಕರ ಅನುದಾನಗಳನ್ನ ಏನು ಬಿಡುಗಡೆ ಮಾಡ್ಕೋಬೇಕು ಅಂತೇಳಿ ಅದಕ್ಕೆ ಅವ್ರು ಪತ್ರ ಕೊಡಿ ಅಂತ ಮೊನ್ನೆ ಮನವಿ ಮಾಡಿದ್ದಾರೆ.
ಪತ್ರ ಕೊಡ್ತೀನಿ, ಫಾಲೋ ಅಪ್ ಮಾಡಕ್ಕೆ ನಾನು ನಿಮ್ಮ ಜೊತೆ ಇರ್ತೀನಿ. ಇನ್ನೂ ಅನುದಾನಗಳು, ಸರ್ಕಾರದ ಅನುದಾನ ಕೂಡ ಈ ಜಾಗಕ್ಕೆ ತರೋಣ ಅಂತ ಹೇಳ್ತಾ ನಮ್ಮನ್ನು ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿ